ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ PhD ನೋಟಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಅದೆಷ್ಟೋ ಅಭ್ಯರ್ಥಿಗಳಿಗೆ PhD ಮಾಡಬೇಕನ್ನುವಂಥದ್ದು ಒಂದು ದೊಡ್ಡ ಗುರಿಯಾಗಿರುತ್ತೆ. ಇದೀಗ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವಂಥ ಒಂದು ಸಂದರ್ಭ. ಅಂದರೆ ಪ್ರತಿ ವರ್ಷವೂ ಕೂಡ ಅನೇಕ ಯೂನಿವರ್ಸಿಟಿಗಳು PhD ನೋಟಿಫಿಕೇಷನ್ಗಳನ್ನು ಹೊರಡಿಸ್ತಾ ಇರ್ತವೆ. ಬಟ್ ಅಲ್ಲಿ ಹುದ್ದೆಗಳಲ್ಲ, ವೇಕೆನ್ಸಿ ಲಿಸ್ಟ್ ಅಂದರೆ ಸಂಖ್ಯೆ ಕಡಿಮೆ ಇರುತ್ತೆ. ಅಂದರೆ ಒಂದು 10, 12, 8 ಅಂದರೆ ಒಂದು ಸಬ್ಜೆಕ್ಟ್ನಲ್ಲಿ ಕೇವಲ 8-10 ಅಥವಾ 10-12 ಅಷ್ಟೇ ಖಾಲಿ ಇರೋದರಿಂದ ಎಲ್ಲರಿಗೂ ಕೂಡ PhD ಮಾಡಲು ಅವಕಾಶ ಸಿಕ್ಕಿರೋದಿಲ್ಲ. ಸೊ ಆ ರೀತಿ ವಂಚಿತರಾದಂಥ ಅಭ್ಯರ್ಥಿಗಳಿಗೆ ಇದೀಗ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು PhD ಅಪ್ಲಿಕೇಶನ್ ಹಾಕೋದಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಏನು, ಫೀಸ್ ಏನು, ಅಂದರೆ ಫೀಸ್ ಎಷ್ಟಿದೆ, ಮತ್ತು ಯಾವ ಸಬ್ಜೆಕ್ಟ್ ಇವೆ, ಅಂದರೆ ನಿಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಆನಂತರ ಇನ್ನೊಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, KCET ಮತ್ತು ನೆಟ್ ಪಾಸ್ ಆದಂಥವ್ರಿಗೆ ಎಕ್ಸಾಮ್ ಇರೋದಿಲ್ಲ. ಮತ್ತು ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡೋಣ. ಜೊತೆಗೆ ಯಾವ ಯೂನಿವರ್ಸಿಟಿ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಈ ಒಂದು PhD ನೋಟಿಫಿಕೇಷನನ್ನು ಹೊರಡಿಸಿರ್ತಕ್ಕಂಥದ್ದು 13/1/2026. ಬಟ್ ಡೇಟ್ ಏನು ಮುಗಿದಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಅನೇಕ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ಓದ್ಕೊಂಡು ಕೊಡೋದಕ್ಕಿಂತ ನಾವು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಏನಿದೆ ಸಬ್ಜೆಕ್ಟು ಮತ್ತು ಖಾಲಿ ಇರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು, ಅಂದರೆ ಯಾವ್ಯಾವ ಒಂದು ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ತೋಗೋಣ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಎರಡೂ ಕೂಡ ಅವಕಾಶ ಇರತಕ್ಕಂಥದ್ದು. ಕೆಲವರಿಗೆ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ನ ಅರ್ಥ ಆಗಿರಲಿಕ್ಕಿಲ್ಲ. ಸ್ನೇಹಿತರೆ, ತಾವೇನಾದರೂ ಇನ್ ಸರ್ವಿಸ್ದವರಾಗಿದ್ದರೆ ಅಥವಾ ನೀವು ಯಾವುದೇ ಒಂದು ಜಾಬ್ ಮಾಡ್ತಾಯಿದ್ರಿ ಅಂತಂದರೆ ನೀವು ಪಾರ್ಟ್ ಟೈಮ್ಗೆ ಅರ್ಹರಾಗಿರ್ತೀರಿ. ಅಂದರೆ ಸರ್ಕಾರಿ ಅಥವಾ ನಿಗಮ ಮಂಡಳಿಗಳಲ್ಲಿ ಹುದ್ದೆಗಳನ್ನು ಹೊಂದಿದರೆ, ಸರ್ಕಾರಿ ನೌಕರರಾಗಿದ್ದರೆ ನೀವು ಪಾರ್ಟ್ ಟೈಮ್ PhDಯನ್ನು ಮಾಡಬಹುದು. ಜೊತೆಗೆ ಯಾರೆಲ್ಲ ಇನ್ನಿತರ ಅಭ್ಯರ್ಥಿಗಳಿದ್ದಾರೆ ಅವರು ಫುಲ್ ಟೈಮ್ PhDಯನ್ನು ಮಾಡ್ಬೋದಾಗಿರುತ್ತೆ. ಅಪ್ಲಿಕೇಶನ್ ಹಾಕುವಂಥದ್ದು ಸಂಪೂರ್ಣವಾಗಿ ಆನ್ಲೈನಲ್ಲೇ ಇರತಕ್ಕಂಥದ್ದು, ಅದು ಕೂಡ ತಮಗೆ ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಇದು ಆಫ್ಲೈನ್ ಅಲ್ಲ. ಅಂದರೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಯೂನಿವರ್ಸಿಟಿ ಕಳಿಸುವಂಥ ಪ್ರೊಸೆಸ್ ಇಲ್ಲಿ ಇಲ್ಲ. ಇಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಸಂಪೂರ್ಣವಾಗಿ ಆನ್ಲೈನಲ್ಲೇ ಇರತಕ್ಕಂಥದ್ದು. ಇಲ್ಲಿ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೆಕ್ಸ್ಟ್ ಪೇಜಲ್ಲಿ ಇದೆ, ಅದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿರ್ತಕ್ಕಂಥ ಫೀಸ್ ಅನ್ನೋದನ್ನು ನೋಡೋದಾದರೆ ನೋಡಿ, ಯಾರೆಲ್ಲ GM ಅಭ್ಯರ್ಥಿಗಳಿದ್ದೀರಿ ಅವರಿಗೆ 3,000 ರೂಪಾಯಿ ಫೀಸ್ ಇರ್ತಕ್ಕಂಥದ್ದು. SC ST ಕ್ಯಾಟಗರಿ 1 PWD ಮತ್ತು OBC ಅಭ್ಯರ್ಥಿಗಳೇನಿದ್ರೆ ಅವರಿಗೆ 2,000 ರೂಪಾಯಿ ಫೀಸ್ ಇರ್ತಕ್ಕಂಥದ್ದು. ಅಂದರೆ GM 3,000, ಉಳಿದಂಥ ಎಲ್ಲರಿಗೂ ಕೂಡ 2,000 ರೂಪಾಯಿ ಇರ್ತಕ್ಕಂಥದ್ದು. ಜೊತೆಗೆ ಯಾರೆಲ್ಲ ಫಾರಿನ್ ಅಭ್ಯರ್ಥಿಗಳು ಇರ್ತಾರೆ ಅಂಥವ್ರಿಗೆ 10,000 ರೂಪಾಯಿ ಫೀಸ್ ಇರ್ತಕ್ಕಂಥದ್ದು. ಹಾಗಾದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆನ್ಲೈನಲ್ಲಿ ಅಂದರೆ ನೋಡಿ, ಬೆಂಗಳೂರು ಯೂನಿವರ್ಸಿಟಿ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನ ನೇರವಾದಂಥ ಲಿಂಕನ್ನು, ಅಂದರೆ ನೇರವಾದ ಲಿಂಕ್ ಅಂದ್ರೇನು, ಅಪ್ಲಿಕೇಶನ್ ಹಾಕಲು ಒಂದು ಲಿಂಕ್ ಇರುತ್ತಲ್ವ, ಆ ಲಿಂಕನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಾಗಿ ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿ ಕೇಳುವಂಥ ಮಾಹಿತಿಯನ್ನು ಆಗ್ತಾ ಹೋದ್ರಿ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತಕ್ಕಂಥದ್ದು. ಅಂದರೆ ನೀವೆಲ್ಲೋ ಸೈಬರ್ ಕೆಫೆಗೆ ಹೋಗಿ ಅಲ್ಲಿ ಏನೋ ದುಡ್ಡು ಕೊಟ್ಟು ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ. ನೀವು ಕೇವಲ ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ ನೋಡೋದಾದರೆ ಯಾವಾಗಿಂದ ಇದು ಸ್ಟಾರ್ಟ್ ಆಗುತ್ತೆ ಅಂದರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂದರೆ ಫೆಬ್ರವರಿ 2ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಕೊನೆಯ ದಿನ ಯಾವುದಪ್ಪ ಅಂದರೆ ಫೆಬ್ರವರಿ 28. ಸ್ನೇಹಿತರೆ, ಇವತ್ತಿನ್ನೂ ಫೆಬ್ರವರಿ 15, ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ. ಜೊತೆಗೆ ಫೆಬ್ರವರಿ 28 ಒಳಗೆ ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅನುಕೂಲ ಆಗಲಿಲ್ಲ ಅಂತಂದರೆ ನೀವೇನು ಫೀಸ್ ಇದೆ ಈ ಫೀಸ್ ಜೊತೆಗೆ ಪ್ಲಸ್ 200 ಸೇರಿಸಿ, ಅಂದರೆ ದಂಡ ಸಹಿತವಾಗಿ ಮಾರ್ಚ್ 7ರವರೆಗೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ ಈ ಫೆಬ್ರವರಿ 28 ಮೀರ್ತಿ ಅಂದರೆ ಮಾರ್ಚ್ 1 ಏನು ಬರುತ್ತಲ್ವ, ಮಾರ್ಚ್ 1ರಿಂದ ಮಾರ್ಚ್ 7ರವರೆಗೂ ಕೂಡ ಅವಕಾಶ ಇದೆ. ಆದರೆ ಹೆಚ್ಚುವರಿಯಾಗಿ ನೀವು ಫೀಸ್ 200 ರೂಪಾಯಿ ದಂಡವನ್ನು ಇಲ್ಲಿ ನೀವು ಭರಿಸಬೇಕಾಗುತ್ತೆ. ಜೊತೆಗೆ ನೋಡಿ, ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅಪ್ಲಿಕೇಶನ್ ಹಾಕಿದ ನಂತರ ಫೈನಲ್ ಆಗಿ ಒಂದು ಹಾರ್ಡ್ ಕಾಪಿ ಬರುತ್ತಲ್ವ, ಅಂದರೆ ಒಂದು ಸಬ್ಮಿಟ್ ಮಾಡ್ತೀರಿ. ಸಬ್ಮಿಟ್ ಮಾಡಿದ ನಂತರ ಒಂದು PDF ಬರುತ್ತಲ್ವ ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು, ಅದನ್ನು ನೀವು ಪ್ರಿಂಟ್ ತೆಗೆದು ಆ ಹಾರ್ಡ್ ಕಾಪಿಯನ್ನು ನೀವೇನು ಮಾಡಬೇಕು ಅಂದರೆ ಈ ಬೆಂಗಳೂರು ಯೂನಿವರ್ಸಿಟಿಗೆ ಕಳಿಸ್ಕೊಡ್ಬೇಕು. ಅಂದರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಹಾರ್ಡ್ ಕಾಪಿ ಆಫ್ ಅಪ್ಲಿಕೇಶನ್. ಅಂದರೆ ಇದನ್ನು ನೀವೇನು ಮಾಡಬೇಕು, ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ಲಿದೆ. ಅಂದರೆ ನೀವು
ಹಿಸ್ಟ್ರಿಯಲ್ಲಿ ಅಪ್ಲಿಕೇಶನ್ ಹಾಕಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ಗೆ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಡ್ರಿ. ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ನಿಮ್ಮ ಹಾರ್ಡ್ ಕಾಪಿಯನ್ನು ಕಳಿಸ್ಬೇಕು. ಹಾಗಾದರೆ ಅಪ್ಲಿಕೇಶನ್ ಏನೋ ಹಾಕಿದ್ರಿ, ಹಾಕಿ ಸುಮ್ಮನೆ ಕೊಡೋದಲ್ಲ, ನೆಕ್ಸ್ಟ್ ಡೇನೇ ನೀವೇನು ಮಾಡಿಬಿಡಬೇಕು, ಪೋಸ್ಟ್ ಮಾಡಬೇಕು. ಯಾಕಂದರೆ ಬೆಂಗಳೂರು ದೂರ ಆಗುತ್ತೆ. ದೂರ ಅಂದರೆ ಈಗೆಲ್ಲ ಸ್ಪೀಡ್ ಪೋಸ್ಟ್ ಇದೆ, ಒಂದು 2-3 ದಿನದಲ್ಲೇ ತಲುಪ್ತವೆ. ಅದಾಗಿ ಕೂಡ ರಿಸ್ಕ್ ಬೇಡ, ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ ಹಾಕಿ ಮತ್ತು ಹಾರ್ಡ್ ಕಾಪಿಯನ್ನು ಕೂಡ ಕಳಿಸಿ. ಅದು ಹಾರ್ಡ್ ಕಾಪಿ ನೀವು 11/3/2026 ಅವರಿಗೆ ತಲುಪಬೇಕು. ನೆಕ್ಸ್ಟ್ ನೋಡಿ, ಯಾರೆಲ್ಲ ನೆಟ್ಟು ಸೆಟ್ಟನ್ನು ಪಾಸ್ ಆಗಿಲ್ವ, ಅಂದರೆ ನೆಟ್ಟು ಮತ್ತು ಕರ್ನಾಟಕ ನಡೆಸುವಂಥ ಕೆಸೆಟ್ ಏನು ಇದೆಯಲ್ಲ, KA ನಡೆಸುವಂಥದ್ದು, ಆ ಕೆಸೆಟ್ ಆಗಿರ್ಬೋದು ಮತ್ತು UGC ಅವರು ನಡೆಸುವಂಥ ನೆಟ್ ಆಗಿರ್ಬೋದು, ನೀವೇನಾದರೂ ಅದನ್ನು ಪಾಸ್ ಆಗಿಲ್ಲ ಅಂದರೆ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಹಾಗಾಗಿ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಎಂದಿದೆ ಅಂತಂದರೆ ಅದನ್ನು ನಾವು ನೋಟಿಫೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟು ಬಿ ನೋಟಿಫೈಡ್ ಅಂದರೆ ಡೇಟನ್ನು ಮುಂದೆ ಅವ್ರು ಹೇಳ್ತಾರೆ. ಆನಂತರ ಕೀ ಆನ್ಸರ್ ಅಂದರೆ ಎಕ್ಸಾಮ್ ಇರುತ್ತಲ್ವ, ಎಕ್ಸಾಮ್ ಆದ ನಂತರ ಕೀ ಆನ್ಸರ್ ಅದನ್ನು ಕೂಡ ಮುಂದೆ ಅವರು ಬಿಡ್ತಾರೆ. ಆಮೇಲೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಕೀ ಆನ್ಸರ್ಗೆ ಅದನ್ನು ಕೂಡ ಡೇಟ್ ಅವಕಾಶ ಕೊಡ್ತಾರೆ, ಕಾಲಾವಕಾಶ. ಅವಾಗ ನೀವು ಅಬ್ಜೆಕ್ಷನ್ ಸಲ್ಲಿಸಬೇಕಾಗುತ್ತೆ. ಮತ್ತು ಯಾರೆಲ್ಲ ಎಲಿಜಿಬಲ್ ಆಗ್ತಿರಲ್ವಾ, ಎಲಿಜಿಬಲ್ ಆದಂಥ ಲಿಸ್ಟನ್ನು ಕೂಡ ಬಿಡ್ತಾರೆ. ಅದನ್ನು ಕೂಡ ಡೇಟ್ ಮೆನ್ಷನ್ ಮಾಡಿಲ್ಲ, ಅವ್ರು ಮುಂದಿನ ದಿನಮಾನಗಳಲ್ಲಿ ಬಿಡ್ತಾರೆ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಪಾಸ್ ಆದಂಥವ್ರಿಗೆ ಮತ್ತು ಈಗೇನು ಎಕ್ಸಾಮ್ ಬೇಡ ಅಂದರೆ ನೆಟ್ಟು ಪಾಸ್ ಆಗಿರ್ತೀರಿ, ನೀವು ಎಂಟ್ರೆನ್ಸ್ ಎಕ್ಸಾಮಿಂದ ವಿನಾಯಿತಿಯನ್ನು ಏನು ಪಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಇಬ್ಬರಿಗೂ, ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಂಥವ್ರಿಗೆ ಹಾಗೂ ಈ ನೆಟ್ಟು ಮತ್ತು ಕೆಸೆಟ್ ಪಾಸ್ ಮಾಡ್ಕೊಂಡಂಥವ್ರಿಗೆ ಇವ್ರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಇಂಟರ್ವ್ಯೂ ಮಾಡ್ತಾರೆ, ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ ದಿನ ನೀವು ಇಂಟರ್ವ್ಯೂಗೆ ಅಲ್ಲಿ ಹೋಗ್ಬೇಕಾಗತ್ತೆ. ಜೊತೆಗೆ ಒಂದು ಕೋರ್ಸ್ ವರ್ಕ್ ಅದರದ್ದು ಕೂಡ ಡೇಟನ್ನು ಹೇಳ್ತೀವಿ ಅಂತ ಹೇಳಿದರೆ. ಸೊ ಇಲ್ಲೇನಾದರೂ ನಿಮಗೆ ಇಷ್ಟೊತ್ತನ್ನು ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಿಮಗೇನು ಅರ್ಥ ಆಗಿಲ್ಲ ಅಂತ. ನಾನು ಬೇಕಾದರೆ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾತ್ರ ಹಾಕೋದನ್ನು ಮರಿಬೇಡಿ. ಅದರ ನೇರವಾದ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕ್ ಹಾಕ್ತೀನಿ. ಎಲ್ಲಾದರೂ ಒಟ್ಟು ಆ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾದರೆ ಬೆಂಗಳೂರು ಯೂನಿವರ್ಸಿಟಿ ಯಾವ್ಯಾವ ವೇಕೆನ್ಸಿ ಅಂದರೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ PhD ಅಡ್ಮಿಷನ್ಗೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ನೋಡಿ, ATM ಅಂತಿದೆ. ಇದ್ಯಾವುದು ಸಬ್ಜೆಕ್ಟ್ ಅಂತ ಮತ್ತೆ ಎದಿವಡೆ ಬಂದಿರ್ತೈತೆ ಗೊತ್ತಿರಲಾರ್ದವ್ರಿಗೆ. ಬಹುತೇಕ ಇದು ಅಟ್ಮಾಸ್ಫಿಯರ್ ಸೈನ್ಸ್. ಇದರಲ್ಲಿ 3 ಟೋಟಲ್ ಹುದ್ದೆಗೆ 3 ವೇಕೆನ್ಸಿ ಇರ್ತಕ್ಕಂಥದ್ದು. ಒಂದು GMಗೆ ಕೊಟ್ಟಿದ್ದಾರೆ, ಇನ್ನೊಂದು 3rd Bಗೆ ಮತ್ತು ಒಂದು KK ಕಲ್ಯಾಣ ಕರ್ನಾಟಕಕ್ಕೆ. ಮತ್ತು ಬಯೋಕೆಮಿಸ್ಟ್ರಿಗೆ 2, GMಗೆ 2, ಆನಂತರ SCಗೆ 2, STಗೆ 1, ಕೆಟಗರಿ 1 1, 2Aಗೆ 1, 2Bಗೆ 1, 3rd A 1, 3rd B 1, ಕಲ್ಯಾಣ ಕರ್ನಾಟಕಕ್ಕೆ 1, PWD 1. ಒಟ್ಟಾರೆ 12 ವೇಕೆನ್ಸಿಗಳು ಇರ್ತಕ್ಕಂಥದ್ದು ಅಡ್ಮಿಷನ್ಗೆ. ಸೊ ಇದಿಷ್ಟನ್ನು ಓದ್ತಾ ಹೋಗಲ್ಲ, ಜಸ್ಟ್ ನಾನೇನು ಮಾಡ್ತೀನಿ ಟೋಟಲ್ ಏನಿದೆಯಲ್ಲ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ನೋಡ್ಕೊಳ್ಳಿ. ಒಂದು ವೇಳೆ ಕಾಣಲಿಲ್ಲ ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ಈ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಹಾಕಿರ್ತೀನಿ, ನೀವು ಬೇಕಾದರೆ ನೋಡ್ಕೋಬೋದಾಗಿರುತ್ತೆ. ಜೊತೆಗೆ ನೀವೇನಾದರೂ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೂಡ ಕೊಡ್ತೀನಿ, ಜಾಯ್ನ್ ಆಗಿ. ನೆಕ್ಸ್ಟ್ ನೋಡೋಣ, ಬಾಟ್ನಿ. ಇಲ್ಲಿ 8 ವೇಕೆನ್ಸಿಗಳು ಇರ್ತಕ್ಕಂಥದ್ದು. ಕೆಮಿಸ್ಟ್ರಿ ನೋಡೋಣ, ಕೆಮಿಸ್ಟ್ರಿ 12 ಇರ್ತಕ್ಕಂಥದ್ದು. ಆನಂತರ ಕಾಮರ್ಸ್ ನೋಡಿ 2, ಕಮ್ಯುನಿಕೇಷನ್ 2, ಎಕನಾಮಿಕ್ಸ್ ಮಂದಿ ಏನಿದ್ರಲ್ಲ ಖುಷಿ ಪಡ್ಬೋದು, ಅದು 3 ವೇಕೆನ್ಸಿಗಳಿರ್ತಕ್ಕಂಥದ್ದು. ಎಜುಕೇಷನ್ 1 ಇರುವಂಥದ್ದು. ಎಲೆಕ್ಟ್ರಾನಿಕ್ ಮೀಡಿಯಾ 11 ನೋಡಿ. ಎಲೆಕ್ಟ್ರಾನಿಕ್ ಸೈನ್ಸ್ 19 ಇದೆ. ಇಂಗ್ಲೀಷು 8, ಎನ್ವೈರ್ನಮೆಂಟಲ್ ಸೈನ್ಸ್ 6, ಜಿಯೋಗ್ರಫಿ 2, ಜಿಯೋಲಜಿ 3, ಹಿಂದಿ 3, ಹಿಸ್ಟ್ರಿ 5, ಹಾಗೆ ನೋಡಿ ಕನ್ನಡ 20 ಮತ್ತು ಬೇರೆ ಬೇರೆ ಅಲ್ಲಿ ಇದ್ದಾವೆ. ಮತ್ತು ಲಾ ಅದರಲ್ಲಿ ಮುಚ್ಚೋಯ್ತಲ್ಲ, ಅದು ಒಂದೇ ನಿಮಿಷ. ಲಾ 17, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ 7, ಲೈಫ್ ಸೈನ್ಸ್ 2, ಮ್ಯಾನೇಜ್ಮೆಂಟ್ 5 ನೋಡಿ. ಇಲ್ಲಿ ಮ್ಯಾನೇಜ್ಮೆಂಟ್ ರಿಸರ್ಚ್ ಸೆಂಟರ್ಸ್ 110, ಮ್ಯಾಥಮೆಟಿಕ್ಸು 18, MCA 11, ಮೈಕ್ರೋ ಆ್ಯಂಡ್ ಬಯೋಟೆಕ್ನಾಲಜಿ 21, ಪರ್ಫಾರ್ಮಿಂಗ್ ಆರ್ಟ್ಸ್ 13, ಫಿಸಿಕ್ಸು 15, ಫಿಸಿಕಲ್ ಎಜುಕೇಷನ್ನು 2, ಪೊಲಿಟಿಕಲ್ ಸೈನ್ಸು 4, ನಂತರ ಸೈಕಾಲಜಿ 1, ರೂರಲ್ ಡೆವಲಪ್ಮೆಂಟು 6, ಸೋಷಿಯಾಲಜಿ 7, ಸ್ಟ್ಯಾಟಿಸ್ಟಿಕ್ಸು 8 ವೇಕೆನ್ಸಿಗಳು. ತೆಲುಗು 1, ಉರ್ದು 1, ಜುವಾಲಜಿ 5. ಒಟ್ಟಾರೆ
6 ಇರತಕ್ಕಂಥದ್ದು. ನೋಡಿ 36 ಸಬ್ಜೆಕ್ಟ್ಗಳಿವೆ. 36 ಸಬ್ಜೆಕ್ಟ್ಗಳಲ್ಲಿ ಒಟ್ಟಾರೆ 384 PhD ಅಡ್ಮಿಷನ್ಗೆ ವೇಕೆನ್ಸಿ ಲಿಸ್ಟು ಇಲ್ಲೇ ಇರ್ತಕ್ಕಂಥದ್ದು. ಇದಿಷ್ಟನ್ನು ತಾವು ನೋಡ್ಕೊಳ್ರಿ. ಇಲ್ಲಿರೋದನ್ನ ಏನು ಓದೋದು ಬೇಡ, ಅವ್ರು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಕ್ಯಾಸ್ಟ್ ಇನ್ಕಮ್ ಡೇಟ್ ಒಂದು ಸಾರಿ ನೋಡ್ಕೊಳ್ರಿ. ಡೇಟ್ ಮುಗಿದಿದ್ದನ್ನು ಹಾಕಕ್ಕೆ ಹೋಗ್ಬೇಡಿ. ಒಂದು ವೇಳೆ ಡೇಟ್ ಏನಾದರೂ ಮುಗಿದಿತ್ತು ಅಂದರೆ ಸಾಧ್ಯ ಆದಷ್ಟು ನಾಳೆನೇ ಅಪ್ಲಿಕೇಶನನ್ನು ಸಲ್ಲಿಸಿ. ನೆಕ್ಸ್ಟ್ ನೋಡಿ, ಎಂಟ್ರೆನ್ಸ್ ಟೆಸ್ಟ್ ಇರ್ತಕ್ಕಂಥದ್ದು. ನೋಡಿ ಎಂಟ್ರೆನ್ಸ್ ಟೆಸ್ಟ್ ಏನಿದೆ, ಒಟ್ಟಾರೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತೇಳಿ 2 ಇರುತ್ತೆ. ಅಂದರೆ 2 ಅಂದ್ರೇನು, ಒಂದೇ ಎಕ್ಸಾಮು. ಅದರಲ್ಲಿ ರಿಸರ್ಚ್ ಮೆಥಡಾಲಜಿ 50% ಕ್ವಶನ್ಸ್ ಬಂದರೆ ನಿಮ್ಮ ಸಬ್ಜೆಕ್ಟ್ ಮೇಲೆ 50% ಕ್ವಶನ್ಸ್ಗಳು ಬರ್ತಕ್ಕಂಥದ್ದು. ಇಲ್ಲಿ ಏನು ಅಂತಂತಂದರೆ, ಇಲ್ಲಿ ನಡೆಯುವಂಥ ಎಕ್ಸಾಮ್ನಲ್ಲಿ ನೀವು ಒಟ್ಟಾರೆ ತಾವಿಲ್ಲಿ ನೋಡ್ಬೋದು, ಕ್ಯಾಂಡಿಡೇಟ್ಸ್ ಮಸ್ಟ್ ಸೆಕ್ಯೂರ್ ಅಟ್ ಲೀಸ್ಟ್ 50% ಮಾರ್ಕ್ಸ್ ಇನ್ ದ ಎಂಟ್ರೆನ್ಸ್ ಟೆಸ್ಟ್ ಟು ಕ್ವಾಲಿಫೈ ಫಾರ್ ದ ಇಂಟರ್ವ್ಯೂ. ಅಂದರೆ ನೀವು ಇಂಟರ್ವ್ಯೂಗೆ ಕ್ವಾಲಿಫೈ ಆಗಬೇಕಾಗಿತ್ತು ಅಂದರೆ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅದರ 50%ಅನ್ನು ನೀವು, ಅಂದರೆ ಅಷ್ಟು ಅಂಕಗಳನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಮತ್ತು ಆಮೇಲೆ ಇಲ್ಲಿ ಇನ್ನೊಂದನ್ನು ಕೊಟ್ಟಿದ್ದಾರೆ, SC/ST ಕ್ಯಾಟಗರಿ 1 ಮತ್ತು OBC ಕ್ಯಾಂಡಿಡೇಟ್ಸ್ ಶಾಲ್ ಬಿ ಗ್ರ್ಯಾಂಟೆಡ್ 5% ರಿಲ್ಯಾಕ್ಸೇಷನ್ಸ್. ಅಂದರೆ ಉಳಿದಂಥ ಅಭ್ಯರ್ಥಿಗಳಿಗೆ 50% ಆದರೆ SC/ST ಕ್ಯಾಟಗರಿ 1 OBC PWD ಅಭ್ಯರ್ಥಿಗಳಿಗೆ 5% ಕಡಿಮೆ, ಅಂದರೆ 45% ಅಂಕಗಳನ್ನು ಕೊಡಿದ್ರೆ ನೀವು ಏನಾದರೂ ಪಡ್ಕೊಂಡ್ರಿ ಅಂತಂದರೆ ನೀವು ಕೂಡ ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಿ. ಅಂದರೆ ಇಲ್ಲಿ 1000 ಜನ ಅಪ್ಲಿಕೇಶನ್ ಹಾಕ್ತಾರೆ ಅಂದರೆ 1000 ಜನನೂ ಕೂಡ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ಬೋದು. ಯಾಕಂದರೆ ಅವ್ರು ಹೇಳಿರ್ತಕ್ಕಂಥದ್ದೇನು, GMಗೆ 50% ನೀವು ಕಂಪಲ್ಸರಿಯಾಗಿ ತೊಗೊಳ್ಬೇಕು. ಉಳಿದಂಥ ಅಭ್ಯರ್ಥಿಗಳು ಅಂದರೆ SC/ST ಕ್ಯಾಟಗರಿ 1 OBC PWD ಅಭ್ಯರ್ಥಿಗಳು 45% ಅಂಕಗಳನ್ನು ನೀವು ಪಡ್ಕೊಂಡ್ರಿ ಅಂತಂದರೆ ನೀವು ಇಂಟರ್ವ್ಯೂಗೆ ಕ್ವಾಲಿಫೈ ಅಂತ ಹೇಳಿದ್ದಾರೆ. ಅಂದರೆ ಇಷ್ಟೇ ಅಂತೇನು ಮೆನ್ಷನ್ ಮಾಡಿಲ್ಲ, 45 + 50% ಇಷ್ಟು ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ಅಷ್ಟು ಮಾಡ್ಕೊಂಡ್ರೆ ಆಯಿತು. ಹಾಗಾದರೆ ನಾನ್ ಎಂಟ್ರೆನ್ಸ್ ಕ್ಯಾಂಡಿಡೇಟ್ಸ್ ಏನಾದ್ರಲ್ಲ, ಅಂದರೆ ಯಾರ್ಯಾರೆಲ್ಲ ಹೂ ಹ್ಯಾವ್ ಕ್ಲಿಯರ್ಡ್ UGC ಅಥವಾ CSIR ನಡೆಸುವಂಥ ಈ ಒಂದು ನೆಟ್, JRF, KSET, ಸೆಟ್, ಗೇಟ್ ಈ ಎಕ್ಸಾಮ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ ಅಂದರೆ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇದಿಷ್ಟು ಏನಪ್ಪ ಅಂದರೆ ಬೆಂಗಳೂರು ಯೂನಿವರ್ಸಿಟಿ ಹೊರಡಿಸಿರ್ತಕ್ಕಂಥ ಈ ಒಂದು PhD ನೋಟಿಫಿಕೇಷನನ್ನು ವಿವರಣೆ ಆಗಿತ್ತು. ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.